कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्वितम् कौसल्या सुप्रजा रामपूर्वा संध्या प्रवर्तते ಅಪ್ಪು ಅಪ್ಪಿ ಎದ್ದೇಳಿ ಮಕ್ಕಳ ಎಷ್ಟೊತ್ತು ಮಲಗ್ತೀರಾ ಅಜ್ಜಿ ಸ್ವಲ್ಪ ಹೊತ್ತು ಪ್ಲೀಸ್. ಶಾಲೆ ಇಲ್ವಾ ಇವತ್ತು? ಹೇಳಿ ಹೇಳಿ ಮುಖ ತೊಳೆದು ಹಲ್ಲುಜ್ಜಿ. ಏನಾಯ್ತು ಮಕ್ಕಳ? ಮೊಬೈಲ್ ಹಿಡಿದು ಬೆಳಗ್ಗೆ ಗಲಾಟೆಯ? ಅಜ್ಜಿ ನೋಡಜ್ಜಿ, ಮೊಬೈಲ್ ಕೊಡೋದೇ ಇಲ್ಲ ಅಂತಾನೆ. ಯಾವಾಗ ನೋಡಿದ್ರು ಅವನಿಗೆ ಮೊಬೈಲ್. ನಮ್ಮ ಕಾಲದಲ್ಲೆಲ್ಲ ಮೊಬೈಲ್ ಇಲ್ಲದೆ ಇರಲಿಲ್ವಾ? ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿದು ಆಮೇಲೆ ರೈಲ್ವೆ ಕೇಳ್ತಾ ಇದ್ವಿ. ಸ್ಕೂಲ್ಗೆ ಲೇಟ್ ಆಯ್ತು, ಹೊರಡಿ ಮಕ್ಕಳ. ಬನ್ನಿ ಮಕ್ಕಳ, ಸ್ಕೂಲ್ ಹೋಗೋಣ. ಏನು ಅಂದ್ರೆ ಟೀ ತಗೊಳ್ಳಿ. ನನಗೆ ಜಾಬ್ ಕನ್ಫರ್ಮ್ ಆಯ್ತು, ನಾಳೆಯಿಂದನೇ ಜಾಯ್ನ್ ಆಗ್ತಾ ಇದ್ದೀನಿ. ಓ ಕಾಂಗ್ರ್ಯಾಚುಲೇಷನ್ ಭವ್ಯ, ಒಳ್ಳೆ ವಿಷಯ. ಹಾಗಾದ್ರೆ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳುವುದು? ಅದೇ ನನ್ನ ಫ್ರೆಂಡ್ ಒಬ್ಳು ಓಲ್ಡೇಜ್ ರೂಮ್ ಬಗ್ಗೆ ಹೇಳಿದ್ದು. ಅಲ್ಲಿ ವಯಸ್ಸಾದವರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರಂತೆ. ಅಲ್ಲಿ ಕಳಿಸಿದ್ರೆ ಹೇಗೆ? ಬೇಡ, ಅವರು ಮನೆಯಲ್ಲೇ ಇರ್ಲಿ. ಈ ವಯಸ್ಸಿನಲ್ಲಿ ಅವರಿಗೆ ದೂರ ಕಳಿಸುವುದು ಚೆನ್ನಾಗಿರಲ್ಲ. ಹಾಗಲ್ಲ ರೀ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಇರೋದಿಲ್ಲ. ಅವರಿಗೆ ಮೆಡಿಸಿನ್ ತೊಗೊಳಕ್ಕಂತೂ ಗೊತ್ತಾಗಲ್ಲ. ಅಲ್ಲಾದ್ರೆ ಹಾಗಲ್ಲ, ಎಲ್ಲದಕ್ಕೂ ಜನರು ಇರ್ತಾರೆ. ಅವರ ವಯಸ್ಸು ನೋಡಿದಂತೆ ಅವರು ತುಂಬಾ ಚೆನ್ನಾಗಿ ಇರ್ತಾರೆ. ಆಯ್ತು, ನೀನ್ ಹೇಳಿದ ಹಾಗೆ ಆಗ್ಲಿ. ಆದ್ರೆ ಈ ವಿಷಯವನ್ನು ಅವರ ಹತ್ತಿರ ಹೇಗೆ ಹೇಳುವುದು? ಅಪ್ಪ ಅಮ್ಮ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡೋದಿತ್ತು. ಇವತ್ತಾದ್ರೂ ಈ ಅಮ್ಮನ ಹತ್ತಿರ ಮಾತನಾಡಲು ಪುರುಷೋತ್ತಾತಲ್ಲ ಮಗ. ಹೇಳು, ಏನು ವಿಷಯ? ಹೌದಮ್ಮ, ನಿನ್ಗೂ ಗೊತ್ತಲ್ಲ, ಈ ಕೆಲಸದ ಜೊತೆಗೆ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸಲು ಕಷ್ಟ ಆಗ್ತಾ ಇದೆ. ಹಾಗಾಗಿ ಭವ್ಯನು ನಾಳೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ನಾನು ನಿಮಗೆ ಏನು ಹೇಳಲಿಕ್ಕೆ ಬಂದೆ ಅಂದರೆ, ನಿಮಗೆ ಬೇಕಾದ ಟೈಮ್ ಕೊಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ನಾನು ಮತ್ತು ಅವಳು ಸೇರಿ ಒಂದು ನಿರ್ಧಾರ ಮಾಡಿದ್ದೇವೆ. ಏನ್ ಮಗ ಅದು? ಅದೇನಂದ್ರೆ, ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ? ದೂರ ಇದ್ರೆ ಇಲ್ಲೇ ಸಿಟಿಯಲ್ಲಿ ಒಂದು ಆಶ್ರಮ ಇದೆ. ಸ್ವಲ್ಪ ದಿನ ಮಾತ್ರ, ಮತ್ತು ಬೇಗ ಕರ್ಕೊಂಡು ಬರ್ತೀನಿ. ಏನ್ ಹೇಳ್ತಾ ಇದ್ದೀ ಮಗ? ನಾವು ನಿನ್ಗೆ ಬೇಡವಾದ್ವಾ? ನಮ್ಮಿಂದ ಏನ್ ತಪ್ಪಾಯ್ತು? ಹಾಗಲ್ಲಪ್ಪ, ನಿಮ್ಮ ಒಳ್ಳೆಯದಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಅಯ್ಯೋ ಮಗ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಮೂಲೆಯಲ್ಲಿ ಉಪ್ಪು ಗಂಜಿ ತಿನ್ಕೊಂಡಿರ್ತೀವಿ ಮಗ. ನಿಮ್ಮನ್ನು ಅಪ್ಪಿನೂ ಬಿಟ್ಟು ಹೇಗೆ ಇರೋದು ನೀನೇ ಹೇಳು. ಹೌದು ಮಗ, ನಾವು ಇಲ್ಲೇ ಇರ್ತೀವಿ. ನಮ್ಮಿಂದ ಏನಾಗಬೇಕಾಗಿದೆ? ನಾವು ಇಲ್ಲೇ ಆರಾಮಾಗಿ ಇದ್ದೇವಲ್ಲ. ಹಾಗ
ಹಾಗಲ್ಲ ಅಪ್ಪ, ಇದು ನನ್ನ ನಿರ್ಧಾರ. ನಾನು ಹೇಳಿ ಆಗಿದೆ. ನಿಮ್ಮ ಒಳ್ಳೆಯದಕ್ಕೆ ತಾನೇ ನಾನು ಹೇಳ್ತಾ ಇರುವುದು. ಸ್ವಲ್ಪ ದಿನ ಮಾತ್ರ, ಮತ್ತು ಬೇಗ ಕರ್ಕೊಂಡು ಬರ್ತೀನಿ. ಅಲ್ಲೇ ಬಿಡೋದಿಲ್ಲ. ಸಾಯಂಕಾಲ ರೆಡಿಯಾಗಿರಿ. ನೋಡಿದ್ರಿ ನಮ್ಮ ಮಗ ಬೆಳೆದೆಷ್ಟು ದೊಡ್ಡವನಾಗ್ಬಿಟ್ಟ. ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ದೂರ ಕಳಿಸುವಷ್ಟು. ನಾನು ಅವನಿಂದ ಇಂಥ ರೀತಿಯ ಮಾತನ್ನು ನಿರೀಕ್ಷಿಸಲೇ ಇಲ್ಲ. ಏನ್ ಮಾಡೋದು, ಎಲ್ಲ ಅವರವ್ರು ಪಡ್ಕೊಂಡ್ ಬಂದದ್ದು. ಆ ದೇವರು ಯಾರ ಮನೆಯಲ್ಲಿ ಏನ್ ಬರ್ದಿರ್ತಾನಂತ ಯಾರಿಗ್ ಗೊತ್ತು. ಸಮಾಧಾನ ಮಾಡಿಕೋ. ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಮಗನನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಅವನಿನ್ನು ಹೆಂಡತಿ ಮಕ್ಕಳ ಕೆಲಸ ಅಂತ ಬಿಜಿ ಇದ್ದಾನೆ. ಅವನಿಗೆ ಇನ್ನು ನಮ್ಮ ಅಗತ್ಯವಿಲ್ಲ. ಅವನೇ ನಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾನಂತೆ. ಸಮಾಧಾನ ಮಾಡಿಕೋ. ನೀನೇಕೆ ಅತ್ತು ನಿನ್ನ ಆರೋಗ್ಯವನ್ನ ಹಾಳು ಮಾಡ್ಕೊಂತೀಯ? ಆರೋಗ್ಯ ಕಾಪಾಡ್ಕೊಂಡು ಏನ್ ಮಾಡೋದ್ರಿ? ಯಾರಿಗೋಸ್ಕರ ಈ ಬದುಕು? ನಾವು ಯಾರಿಗೋಸ್ಕರ ಬದುಕ್ಬೇಕಂತ ಅನ್ಕೊಂಡಿದ್ದೇವೋ ಅವ್ರಿಗೆ ನಾವು ಬೇಡ ಆದ್ಮೇಲೆ ನಾವಿನ್ ಬದುಕಿದ್ದು ಸತ್ತ ಹಾಗೆ. ಬಾ, ಏನೇನ್ ಬೇಕು ತುಂಬಿಸ್ಕೋ. ತಡ ಆದ್ರೆ ಶಾಲೆಯಿಂದ ಮಕ್ಕಳು ಬರ್ತವೆ. ಅವ್ರ ಮಕ್ಕ ಕಂಡ್ರೆ ನಮ್ ಕಾಲೇ ಮುಂದೆ ಹೋಗಲ್ಲ. ಬಾ. ಯಾರಪ್ಪ ಇವ? ಊರಾಗ ಶೆಟ್ಟಿ ಶೆಟ್ಟಿ ಅಂತ ಕರೀತಾರೆ. ನಾನು ರಗಡ್ ಹುಡುಗರು ಶಾಲೆ ಕಲ್ತಾರ ಹೋಗಿನಿ. ಆದ್ರೂ ತಂದೆ ಚಂದ ನೋಡ್ಕೊಬಿಟ್ಟು ಆ ರಾಮಪ್ಪಣ್ಣ ಅವ್ರ ಹೆಂಡತಿ ಅವರ ಮಗ ಸೊಸೆ ರುದ್ರಾಕ್ಷ ಸೇರ್ಸಕ್ ಹೊಂಟಾರ. ನೀವು ಆ ತಪ್ಪು ಮಾಡಕ್ ಹೋಗ್ಬೇಡ್ರಿ. ನೀವು ಆ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಎಂತ ಕಾಲ ಬಂತು, ನಾ ಇಲ್ಲಿ ಬರ್ತೀನಿ. ಅಪ್ಪ, ಅಮ್ಮ, ಡೋಂಟ್ ವರಿ. ನಿಮಗೆ ಇಲ್ಲಿ ಯಾವುದೂ ತೊಂದರೆ ಆಗುವುದಿಲ್ಲ. ನಿಮ್ಮ 6 ತಿಂಗಳ ಫೀಸನ್ನು ನಾನು ತುಂಬಿದ್ದೇನೆ. ನಿಮಗೆ ಯಾವುದಾದರೆ ತೊಂದರೆ ಆದರೆ ನನಗೆ ಫೋನ್ ಮಾಡಿ. ಮೊಮ್ಮಕ್ಕಳನ್ನು ನೋಡೋ ಆಸೆ, ಅವ್ರ ಜೊತೆ ಇರೋಕೆ. ಯಾಕೆ ಮಕ್ಕಳ ಹಾಗೆ ಹಠ ಮಾಡ್ತಾ ಇದೀಯಾ ಅಪ್ಪ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಬರ್ತೀನಿ. ನೀವು ಹೋಗಿ, ನನಗೆ ಲೇಟ್ ಆಗ್ತಾ ಇದೆ. ನಮಸ್ಕಾರ, ನಾನು ಜೋಶ. ಈ ಪ್ರೇಮಾಲಯ ಆಶ್ರಮದ ಮೋಸ್ಟ್ ಸೀನಿಯರ್ ಸದಸ್ಯ. ಎಲ್ಲ ಸದಸ್ಯರ ವಿಚಾರ ಗೊತ್ತಿರುವುದು ಒಬ್ಬರಿಗೆ ಮಾತ್ರ. 1 ನಿಮಿಷ. ನಮ್ಮ ಆಶ್ರಮದ ಎಲ್ಲ ಸದಸ್ಯರನ್ನು ಪರಿಚಯ ಮಾಡಿಸ್ತೀನಿ. ನಮ್ಮ ಆಶ್ರಮದ ಎಲ್ಲ ಪ್ರೇಮ ಪುತ್ರರು ಬನ್ನಿ. ಒಂದು ಸಲ ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ತುಂಬಾ ಜನ ಸದಸ್ಯರು ಇದ್ದಾರೆ. ಬನ್ನಿ ಬನ್ನಿ, ಯಾರೋ ಬಂದಿದ್ದಾರೆ ಆಶ್ರಮಕ್ಕೆ. ಗಂಡು ಮಕ್ಕಳು ಬೇಕಂತ ಹೇಳಿ 9 ತಿಂಗಳು ಹೊತ್ತು ಸಾಕಿ ಸಲಹೆ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟರೆ, ಅದೇ ಗಂಡು ಮಕ್ಕಳು ತಂದೆ ತಾಯಿಗಳನ್ನು ಸರಿಯಾಗಿ ನೋಡಲ್ಲ, ಅವರನ್ನು ಆಶ್ರಮಕ್ಕೆ ಸೇರಿಸುತ್ತಾರೆ. ಅಳಿಯ ಮಗನ ಕರ್ಕೊಂಡು ಹೋದಾಗ ಬೇರೆ ಮೇಲೆ ಮಾಡಿದ್ರೆ ಈದಂತ ಕಳಿಸ್ತಾರೆ. ಆದ್ರೆ ಮಗ ಸಸಿ ಬೇರೆ ಮೇಲೆ ಮಾಡಿದ್ರೆ ಸಸಿ ಬಹಳ ಕೆಟ್ಟದ ಅಂತ ಹೇಳ್ತಾರೆ. ಜಗತ್ತಿನಲ್ಲಿರುವ ಯಾವ ವಸ್ತು ಕೊಟ್ಟರೂ ಕೂಡ ತಂದೆ ತಾಯಿ ಮತ್ತು ಗುರುವಿನ ಋಣವನ್ನು ತೀರ್ಸಕ್ಕೆ ಆಗಂಗಿಲ್ಲ. ಇದನ್ನು ಹೊರತು ತಂದೆ ತಾಯಿ ಕಣ್ಣಾಗ ನೀರು ಬರದಂತೆ ನೋಡಿಕೊಳ್ಳಬೇಕು. ಏನ್ ಶಾಂತಮ್ಮ, ಮಗ ಕಾಲ್ಗೆ ಸಿಕ್ಕಿದ್ನ? ಪಾಪ, ಅವನಿಗೆ ತುಂಬಾ ಕೆಲಸವಿರಬೇಕು. ಬಿಸಿ ಇದ್ದಾನೆ ಅನಿಸುತ್ತೆ. ಕಾಲ್ ತೆಗಿತಾ ಇಲ್ಲ. ಅವನು ಬೀಜಿದ್ದದಕ್ಕೆ ಇಲ್ಲಿ ನೋಡಿ ಜೋಶಪ್ಪಣ್ಣ, ನೀವು ನನ್ನ ಮಗನ ಬಗ್ಗೆ ಈಗೆಲ್ಲ ಹೇಳಬೇಡಿ. ಅವನಿಗೆ ಅಮ್ಮ ಎಂದರೆ ತುಂಬಾ ಇಷ್ಟ. ಪರಿಸ್ಥಿತಿಗೆ ಕಟ್ಟು ಬಿದ್ದು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನೋಡ್ತೀರಿ, ನನ್ನ ಕರೆದುಕೊಂಡು ಹೋಗೇ ಹೋಗುತ್ತಾನೆ. ಹಾ, ಹೇಳ್ತೀನಿ ನಿಂಗೆ. ಬೈದವಾಯಿ ಈಗ ಹೋದಲ್ಲ ಶಾಂತಮ್ಮ ಅಂತ. ಅವನ ಮಗನ ಕಾಲಿಗೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು,
ನಾಟೋತ್ಸವ ಅಂದಾಗ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ, ಸಮಾಜದಲ್ಲಿರೋ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ್ದ ನನಗೆ ನನ್ನ ಮಗ ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳಿ ಶಾಲೆ ಕಳಿಸಿದ ಹಾಗೆ ನನ್ನ ಹೆಂಡತಿನ ಈ ವೃದ್ಧಾಶ್ರಮಕ್ಕೆ ತಂದು ಸೇರಿಸಿದ. ರಾಮಣ್ಣ, ನೀವು ಇಷ್ಟ ಕೇಳಿ ನೊಂದುಕೊಂಡರೆ ಹೇಗೆ? ಇಲ್ಲಿ ಇರೋ ಯಾರನ್ನು ಸಮಾನ ಮನಸ್ಕರು ಅಂದ ಹಾಗೆ ಇರೋ ಯಾರು ಸಮಾನ ವಯಸ್ಕರು. ಸಮಾನ ಮನಸ್ಕರು ಅಲ್ಲ, ಸಮಾನ ತೊಂದರೆಯನ್ನು ಅನುಭವಿಸುತ್ತಿರುವರು. ಅಂದ ಹಾಗೆ ಜೋಸೆಫಣ್ಣ, ನೀವಿಲ್ಲಿರೋ ಕಾರಣ? ನನ್ನ ಕಥೆಯೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, ಇಬ್ಬರು ಹೆಣ್ಣು ಮಕ್ಕಳು. ಅವರಿಂದ ಪ್ರೀತಿಯಿಂದ ನೋಡಿ, ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಬಿಟ್ಟೆ. ನನ್ನವರು ತೀರಿಕೊಂಡ ಮೇಲೆ ನನ್ನ ಪರಿಸ್ಥಿತಿಯೇ ಬದಲಾಯಿತು. ಈ ಪ್ರೇಮಾಲಯ ಆಶ್ರಮ ಸೇರಿದೆ. ನೀವೇ ಪುಣ್ಯವಂತರು ಜೋಸೆಫಣ್ಣ. ಮಗು ಹೆಣ್ಣಾಗಲಿ ಗಂಡಾಗಲಿ ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪ ಅಮ್ಮಂದಿರಿಗೆ ಈ ಪ್ರೇಮ ಲೋಕವೇ ಗತಿ. ಆದರೆ ರಾಮಣ್ಣ, ನಿಮ್ಮನ್ನು ತಿಳಿದ ವಿಚಾರ ಹೇಳುತ್ತೇನೆ. ಇಲ್ಲಿ ಬರುವ ಒಂದು ವ್ಯಕ್ತಿಯು ಬಡತನ ಕುಟುಂಬ ಹೊಂದಿಲ್ಲ. ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಕೆಲಸ ಮಾಡುವವರು. ಅಂದ ಹಾಗೆ ಡಾಕ್ಟರ್, ಇಂಜಿನಿಯರ್, ದೊಡ್ಡ ಬಿಸ್ನೆಸ್ ಕೆಲಸ ಮಾಡುವವರೇ ತಂದೆ ತಾಯಿಗಳೇ. ಅಂದ ಹಾಗೆ ಜೋಸೆಫಣ್ಣ, ನಿಮ್ಗೊಂದು ವಿಚಾರ ಗೊತ್ತಾ? ಅದೇನು? ಮಕ್ಕಳಿಗಾಗಿ ಆಸ್ತಿ ಮಾಡಬಾರದು. ಮಮದಾಪುರ ಎನ್ನುವ ಊರಲ್ಲಿ ವಿದ್ಯಾದೀಪ ಎನ್ನುವ ಸಂಸ್ಥೆಗೆ ಮಕ್ಕಳನ್ನು ಸೇರಿಸಿದರೆ ಅವರೇ ಒಂದು ದೊಡ್ಡ ಆಸ್ತಿಯನ್ನಾಗಿ ಹೊರಹೊಮ್ಮುತ್ತಾರಂತ ಕೇಳಲ್ಪಟ್ಟಿದ್ದೆ. ಅದು ನಿಜಾನಾ? ಹೌದು, ನಿಜ ರಾಮಣ್ಣ. ಇದು ಇಲ್ಲಿರುವ ಎಲ್ಲ ಯುವಕರಿಗೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯ ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದರು. ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟಲ್ಲಿ ನಡೆಯಬೇಕೆಂದಾಗ ನಿಮ್ಮ ತಂದೆ ತಾಯಿಗಳು ಎಡವು ಬೀಳುವಂತೆ ತೋಳು ಬೀಳುವಂತೆ ರಕ್ಷಣೆ ಮಾಡುತ್ತಿದ್ದರು. ನಿಮ್ಮ ತಂದೆ ತಾಯಿಗಳಿಗೆ ಪ್ರಾಯ ಆದಂತೆ, ವಯಸ್ಸು ಮುಗಿದಂತೆ, ಶಕ್ತಿ ಕುಂದಿದಂತೆ ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರೋದು ಹಣವಲ್ಲ, ಈ ವೃದ್ಧಾಶ್ರಮವಲ್ಲ. ಅವರಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು. ಅಣ್ಣ, ಇವತ್ತು ಅಜ್ಜ ಅಜ್ಜಿ ಬರ್ತಿಲ್ವಾ? ಹೌದು, ಇವತ್ತೇ ಬರ್ತಾರಂತ ಅಪ್ಪ ಅಮ್ಮ ಹೇಳಿದ್ರಲ್ಲ. ಮಕ್ಕಳ, ಈಗ ಬಂದ್ರ? ಯಾರನ್ನು ಹುಡುಕ್ತಾ ಇದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರಂತ ಹೇಳಿದ್ರಲ್ವಾ, ಎಲ್ಲಿ ಕಾಣ್ತಾನೆ ಇಲ್ಲ. ನಾವು ಸ್ಕೂಲಿಂದ ಎಷ್ಟು ಬೇಗ ಬಂದ್ವಿ ಗೊತ್ತಾ? ಹೌದು, ನಾವು ಸ್ಕೂಲಿಂದ ಸಂಜೆ ಬರ್ಬೇಕಾದ್ರೆ ಅಜ್ಜ ಅಜ್ಜಿ ಇದ್ರೆ ನಮ್ಗೆ ತಿಂಡಿ ಕೊಟ್ಟಿದ್ರು, ನಮ್ ಜೊತೆ ಆಟ ಆಡ್ತಿದ್ರು. ಆದ್ರೆ ಈಗ ನೀವಂತೂ 3 ಹೊತ್ತು ಕೆಲಸ ಅಂತ ಬಿಸಿ ಆಗಿರ್ತೀರಾ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸೋಕೆ ಇಬ್ಬರು ದುಡಿಯುವುದು ಅನಿವಾರ್ಯ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ಅವರಿಂದ ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂತ ನಿಮಗೇನು ಗೊತ್ತು? ಅವರು ನಮ್ಮನ್ನ ಬಿಟ್ಟು ಹೇಗಿದ್ದಾರೆ? ನೀವು ಅವರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಅವರಿಗೆ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ನೀವು ನಿಮ್ಮ ಓದು ಬರಹ ಕಡೆ ಗಮನ ಕೊಡಿ. ನಾವು ಓದಿ ಏನಾಗ್ಬೇಕು? ನೀವು ಓದಿ ದೊಡ್ಡ ಕೆಲಸಕ್ಕೆ ಸೇರಬೇಕು ಮಗ. ನಾವು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೊಂಡು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕೇನು? ನೀವು ಹೋಗಿ ಆಟ ಆಡಿಕೊಳ್ಳಿ. ಭವ್ಯ, ನಾವು ಯಾಕೋ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಅನಿಸ್ತಾ ಇದೆ. ಹೌದು, ನಿಮ್ಮ ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತಗೊಂಡ ನಿರ್ಧಾರದ ಉದ್ದೇಶವನ್ನು ಅವರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ನಾವು ಹೀಗೆ ಸುಮ್ಮನಿದ್ದರೆ ಪರಿಸ್ಥಿತಿ ಕೈತಪ್ಪಿ ಹೋಗುತ್ತದೆ. ನಾವು ಈಗಲೇ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬರೋಣ. ಬಾ, ಬನ್ನಿ ಹೋಗೋಣ. ಅಜ್ಜ ಅಜ್ಜಿ ಈಗ ಬಂದ್ರಾ? ಹೌದು ಮಕ್ಕಳ. ನಮ್ ಬಿಟ್ಟು ಹೇಗಿದ್ರಿ ನೀವು? ಈಗ ಬಂದಾಯ್ತಲ್ವಾ ಮಕ್ಕಳ? ಜೇನುಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ. ಜೇನುಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ. ಜೇನುಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ. ಜೇನುಗೂಡು ನಾವೆಲ್ಲ ಬೇರೆಯಾದರೂ
ಸೇರಿದರೆ ತುಂಬಿದ ಮನೆಯಂತೆ ಮರಗಳು ಸೇರಿದರೆ ಸುಣ್ಣದ ಮನೆಯಂತೆ. ಆತ್ಮೀಯ ಪಾಲಕರೇ, ಈ ನಾಟಕದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ನಿಮ್ಮ ಅಜ್ಜ ಅಜ್ಜಿ ಅಥವಾ ಅತ್ತೆ ಮಾವನ್ನ ನೀವು ಚೆನ್ನಾಗಿ ನೋಡಿಕೊಂಡರೆ ಮುಂದೊಂದು ದಿನ ನಿಮ್ಮ ಮಕ್ಕಳು ಸಹ ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇಲ್ಲವಾದರೆ ನಿಮ್ಮನ್ನು ಸಹ ಅವರು ವೃದ್ಧಾಶ್ರಮ